ಇವತ್ತು ಸ್ಫೂರ್ತಿ ದಿನ ಅಂತ ಆಚರಿಸ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆಮೇಲೆ ಇದು ಚಿಕ್ಕಪ್ಪನಿಗೆ ಒಂದು ಕರೆಕ್ಟಾದ ಸೂಕ್ತವಾದ ಒಂದು ಹೆಸರು ಸ್ಫೂರ್ತಿ ಅಂತ ಹೇಳೋಕ್ಕೆ. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಸ್ಫೂರ್ತಿ ಬಂದ್ಬಿಟ್ಟು ಚಿಕ್ಕಪ್ಪನೇ. ನಾವು ಏನೇ ಮಾಡಿದ್ರೂ ಅವ್ರದ್ದು ಒಂದು ಇನ್ಫ್ಲೂಯೆನ್ಸ್ ಇದ್ದೇ ಇರುತ್ತೆ. ಸೊ ಅವರಿಂದ ತುಂಬಾ ಇನ್ಸ್ಪೈರ್ ಆಗಿರ್ತೀವಿ. ಸೊ ಅದನ್ನು ದಿನ ಥರ ಮಾಡಿರೋದು ತುಂಬ ಖುಷಿ ಆಗುತ್ತೆ. ಎಲ್ಲರಿಗಿಂತ ಜಾಸ್ತಿ ಖುಷಿ ಆಗುತ್ತೆ ನಮ್ಮ ಫ್ಯಾನ್ಸ್ಗೆ. ಯಾಕೆಂದರೆ ಅವ್ರು ಇದನ್ನ ಸ್ಫೂರ್ತಿ ಥರ ಒಂದು ಒಳ್ಳೆ ದಿನ ಥರ ಆಚರಿಸ್ತಾರೆ. ಈ ಥರ ಸ್ಫೂರ್ತಿಯಾಗಿ ಅವ್ರಿಗೆ, ಯಾಕೆ ಚಿಕ್ಕಮ್ಮನ ತುಂಬ ಜನಕ್ಕೆ ಈ ಥರ ಒಂದು ಇನ್ಸ್ಪಿರೇಷನ್ ಕೊಟ್ಟಿರ್ತಾರೆ. ನಾವು ನೋಡ್ತಾ ಇದೀವಿ ಅಭಿಮಾನ ಅಪ್ಪು ಎಲ್ಲಿದ್ದಾರೆ ಅಂತಂದರೆ ಇಲ್ಲಿದ್ದಾರೆ. ಸಾವಿರಾರು ಜನ ಹೃದಯವಿದೆ, ಕೋಟ್ಯಾಂತರ ಮಂದಿಯ ಹೃದಯದಲ್ಲಿದ್ದಾರೆ. ಅವರು ಪ್ರೀತಿ ನೋಡಿ ಹೇಗೆ ಹಾಂ ಅಪ್ಪು ಸರ್. ಹಾಂ ಸರ್ ಹೇಳಿ. ಅಪ್ಪು ಸರ್ ಎಲ್ಲಿದ್ದಾರೆ ಅಂತಂದರೆ ಕೋಟ್ಯಾಂತರ ಮಂದಿ ಹೃದಯದಲ್ಲಿದ್ದಾರಪ್ಪ. ಇಡೀ ಕರ್ನಾಟಕ ಜನರ ಶಾಶ್ವತ ನೆಲೆಸಿದ್ದಾರೆ. ಆ ಪ್ರೀತಿ ನೋಡ್ತಾ ಇದೀವಿ, ಕಾಣಿಸ್ತಾ ಇದೆ. ಅಂದರೆ ಅಪ್ಪು ಅವರ ಬರ್ಡೇಗೋ ಅಥವಾ ಡೆತ್ ಆನಿವರ್ಸರಿಗೋ ಮಾತ್ರ ಅಭಿಮಾನಿಗಳು ಬರಲ್ಲ. ಇಲ್ಲಿ ಎವ್ರಿ ಡೇ 10,000 to 15,000 ಬರ್ತಾನೆ ಇರ್ತಾರೆ. ಈ ಜಾಗನೇ ಆ ಥರ ಆಗಿದೆ. ಯಾಕಂದರೆ ಪ್ರತಿದಿನ ಜನ ಬರ್ತಾನೆ ಇರ್ತಾರೆ. ಚಿಕ್ಕಪ್ಪ ಅದೇ ಹೇಳ್ತೀನಿ. ಆಮೇಲೆ ಬರೀ ಬರ್ಡೇಗೆ ಇಲ್ಲ ಪುಣ್ಯದ ದಿನ ಅಂತಲ್ಲ, ಪ್ರತಿದಿನ ನೋಡಿದ್ರೇನು ತುಂಬ ಸಂಡೇಸ್ ಬರ್ತಾ ಇರ್ತಾರೆ. ಮಕ್ಕಳನ್ನ ಕರ್ಕೊಂಡು ಬಂದಿಲ್ಲಿ ನಾಮಕರಣ ಮಾಡ್ತಾರೆ. ಮದುವೆ ಆದ್ಮೇಲೆ ಬಂದ್ಬಿಟ್ಟು ತುಂಬ ಖುಷಿ ಆಗ್ತಿದ್ನಲ್ಲ ನೋಡೋಕ್ಕೆ. ಒಂಥರ ಸಖತ್ ಖುಷಿ, ಆಶ್ಚರ್ಯ. ಇವತ್ತು ವಂದಿತಾ ಅವರು ನೀವು ಎಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ದೀರಾ, ಚಿಕ್ಕಮ್ಮ ಅವ್ರು ಬಂದಿಲ್ಲ. ಆಂಟಿ ಇಲ್ಲ ಸೊ ಊರಲ್ಲಿ. ಸೊ ಅದಕ್ಕೆ ಬರೋಕ್ಕಾಗಲಿಲ್ಲ. ಮೋಸ್ಟ್ಲಿ ನೆಕ್ಸ್ಟ್ ಟೈಮ್ ಬಂದ್ಬಿಟ್ಟು ಹೋಗ್ತಾರೆ. ನಿಮ್ಮ ಬ್ರದರ್ ಯುವ ಅವರ ಒಂದು ಸಿನಿಮಾ ಕೂಡ ಇದೇ ತಿಂಗಳು ಬರ್ತಾ ಇದೆ. ಜಾಕಿ ರಿಲೀಸ್ ಆಗಿದೆ. ಶಿವಣ್ಣ ಅವರು ಕಟಕದ ಮನಕ ಆಯಿತು. ನಿಮ್ಮದು ಸರಳ ಪ್ರೇಮ ಕಥೆ ಫಿಲ್ಮ್ ಫೆಸ್ಟಿವಲ್ ಥರ ಇದೆ ದೊಡ್ಡ ಮನೆಯಿಂದ. ರೀಸೆಂಟ್ ಮಾರ್ಚ್ ಮಂತ್ ಅಲ್ಲ, ದೊಡ್ಡ ಮನೆ ಮಂತ್, ಮಾರ್ಚ್ ಏಪ್ರಿಲ್ ದೊಡ್ಡ ಮನೆ ಮಂತ್. ತುಂಬ ಖುಷಿ ಆಗುತ್ತೆ. ಅದೇ ಈಗ ಮೊನ್ನೆ ತಾನೇ ಜಾಕಿ ನೋಡ್ಕೊಂಡು ಬಂದೆ 3 ದಿನದ ಹಿಂದೆ. ಏನೋ ಹೊಸ ಸಿನಿಮಾ ನೋಡ್ದಂಗೆ ಅನಿಸ್ತಾ ಇತ್ತು. ಆ ಸಿನಿಮಾ ನೋಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ಅಲ್ಲಿ ಆಗೋ ಒಂದು ಇಮೋಷ್ನಲ್ ಫೀಲಿಂಗ್ ಬಗ್ಗೆ ನಾವು ಎಕ್ಸ್ಪ್ಲೇನೇ ಮಾಡೋಕ್ಕಲ್ಲ. ಬಟ್ ನಾನು ತುಂಬ ಎಂಜಾಯ್ ಮಾಡಿಕೊಂಡು ಸಿನಿಮಾ ನೋಡಿದೆ. ಆಮೇಲೆ ಗುರುದು ಸಿನಿಮಾ ರಿಲೀಸ್ ಆಗ್ತಿದೆ 29ಕ್ಕೆ. ಈಗಾಗಲೇ 2 ಸಾಂಗ್ ರಿಲೀಸ್ ಆಗಿದೆ. ಸಾಂಗ್ ಅಂತೂ ಎಲ್ಲ ಜನರಿಗೂ ತುಂಬಾ ಇಷ್ಟ ಆಗಿದೆ. ಸೊ ನಾನು ಪ್ರತಿ ಅಭಿಮಾನಿ ಥರ ನಾನು ಹೋಗಿ ಥಿಯೇಟ್ರಲ್ಲಿ ನೋಡೋಕ್ಕೆ ನಾನು ಸಿನಿಮಾ ಕಾಯ್ತಾ ಇದ್ದೀನಿ. ನಿಮ್ಮ ಈ ಗೆಟಪ್ ಗ್ರಾಮಾಯಣ ಸಿನಿಮಾದ? ನಂದು ಗ್ರಾಮಾಯಣ ಸಿನಿಮಾ ಈಗ ಶೂಟಿಂಗ್ ನಡೀತಾ ಇದೆ. ಒಂದು ಫ್ಯೂ ಮಂತ್ಸ್ ರಿಲೀಸ್. ಥ್ಯಾಂಕ್ ಯು ಸರ್.